ಎಸ್ ತುಮಕೂರು ಜಿಲ್ಲೆಯಲ್ಲಿ ಏನು ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್‌ಪ್ರೆಸ್ ಗುಬ್ಬಿ ತಾಲೂಕಿನಲ್ಲಿ ನಡೀತಾ ಇರುವಂಥ ಯೋಜನೆ, ರಾಮನಗರಕ್ಕೆ ನೀರು ಕೊಂಡೊಯ್ಯುವಂಥ ಯೋಜನೆಗೆ ಈಗ ತೀವ್ರ ವಿರೋಧ ತುಮಕೂರು ಜಿಲ್ಲೆಯ ರೈತರಿಂದ, ಹಾಗೆ ಹಲವಾರು ಪಕ್ಷ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಹೇಮಾವತಿ ಏನು ನವಲೇಕೆರೆ ಅಲ್ಲಿ ನೀರು ಬರ್ತಾ ಇಲ್ಲ ಅನ್ನುವಂಥ ಹೋರಾಟವಾಗಿ ಚಿಕ್ಕನಾಯಕನಹಳ್ಳಿ ರೈತರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿಸಬೇಕು, ಮಾಜಿ ಸಚಿವರು ಮಾಧುಸ್ವಾಮಿ ಅವ್ರನ್ನ ಮಾತಾಡಿಸಬೇಕು ಅನ್ನುವಂಥದ್ದು ಹಲವಾರು ರೈತರ ಒಂದು ಬೇಡಿಕೆ ಆಗಿದ್ದಂಥದ್ದು. ಅದಕ್ಕೆ ಇವತ್ತು ಖುದ್ದು ಮಾಜಿ ಸಚಿವ ಮಾಧುಸ್ವಾಮಿ ಸರ್ನ ಮಾತನಾಡ್ಸಕ್ಕೆ ಬಂದಿದ್ದೀನಿ. ಸರ್, ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್‌ಪ್ರೆಸ್ ರಾಮನಗರಕ್ಕೆ ಕೊಂಡೊಯ್ಯುವಂಥ ಯೋಜನೆ ಬಗ್ಗೆ ನೀವೆಲ್ಲೂ ಕೂಡ ಈಗ ಅಧಿಕಾರ ಕಳೆದುಕೊಂಡ ಮೇಲೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಆದರೆ ಜನಗಳು, ರೈತರುಗಳು ನೀವು ಮಾತಾಡಬೇಕು ಅಂತ ಒಂದು ಬೇಡಿಕೆ ಇಡ್ತಿದ್ದಾರೆ. ಏನು ಸರ್ ಇದು ಕಾಮಗಾರಿ? ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ಏನಿದೆ ಅವೈಜ್ಞಾನಿಕವಾದ ಯೋಜನೆ. ಇದರಲ್ಲಿ ಏನು ಎರಡನೇ ಚರ್ಚೆ ಬೇಕಾಗಿಲ್ಲ. ಇವರೇನು ಮಾಡಿದರು, ಆದರೆ ಅದಕ್ಕೆ ಮೊದಲೇ ನಿಮ್ಗೊಂದು ಮಾತು ಹೇಳ್ತೀನಿ. ಚಿಕ್ಕನಾಯಕನಹಳ್ಳಿ ಕಾನ್ಸ್ಟಿಟ್ಯುನ್ಸಿಗೂ ಈ ಕೆನಾಲ್ಗೂ ಏನು ಲಿಂಕ್ ಮಾಡೋಕ್ಕಾಗಲ್ಲ, ಸಂಬಂಧ ಇಲ್ಲ. ಅದು ಚಿಕ್ಕನಾಯಕನಹಳ್ಳಿ ಆಗಿ ಭಾಳ ಕಿಲೋಮೀಟ್ರ್ ಆದಮೇಲೆ ಕೆನಾಲ್ ಹೋಗೋದ್ರಿಂದ ಆ ಭಾಗದ ರೈತರಿಗೆ ನೀರು ಕೊರತೆ ಆಗುತ್ತೆ ಅಂತ ನಾನು ಭಾವಿಸಲ್ಲ. ಆದರೆ ತುಮಕೂರು ಜಿಲ್ಲೆಗೇನು ನೀರು ಬರಬೇಕಾಗಿತ್ತು, ಆ ನೀರಿಗೆ ದೊಡ್ಡ ಪೆಟ್ಟು ಬೀಳೋದ್ರಲ್ಲಿ ಅನುಮಾನ ಇಲ್ಲ. ಬುಗುಡ್ನಳ್ಳಿ ಕೆರೆ ತುಂಬಿಸ್ಬೇಕಾದ್ರೆ ನಾವು ಮ್ಯಾಕ್ಸಿಮಮ್ ಲೆವೆಲಲ್ಲಿ ನೀರು ತೊಗೊಂಬಂದು ಆ ಕೆರೆಗೆ ನೀರು ಬಿಟ್ಟಿದ್ರೆ ಮಾತ್ರ ನೀರು ತುಂಬೋದು. ಹಾಗಾಗಿ ಮೊದಲೆಲ್ಲ ನಾವು ಬುಗುಡ್ನಳ್ಳಿ ಕೆರೆಗೆ ನೀರು ಬರುತ್ತೆ ಅಂದರೆ ಬೇರೆ ಎಲ್ಲ ಔಟ್ಲೆಟ್ಗಳನ್ನ ಕ್ಲೋಸ್ ಮಾಡ್ಕೊಂಬಂದು ಬುಗುಡ್ನಳ್ಳಿ ಕೆರೆಗೆ ನೀರು ಕೊಡ್ತಾಯಿದ್ವಿ. ಬುಗುಡ್ನಳ್ಳಿ ತುಂಬಿದ ಮೇಲೆ ಬೇರೆ ಜಿಲ್ಲೆ, ಬೇರೆ ತಾಲೂಕಿನ ರೈತರೆಲ್ಲ ಶೇರ್ ಮಾಡ್ರಪ್ಪ ಅಂತ ಹೇಳ್ತಾಯಿದ್ವಿ. ಇದಾದ ಮೇಲೆ ಏಕಾಏಕಿ ಹಿಂದಿದ್ದಾಗ, ಇದೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ ಅಥವಾ ಕಾಂಗ್ರೆಸ್ನವ್ರ ಜೊತೆಲಿದ್ದಾಗ ಇವರು ಈ ಯೋಜನೆನ ಕೈಗೊತ್ಕೊಂಡು ಟೆಂಡರ್ ಮಾಡಿಬಿಟ್ರು. ಆಗಲೂ ನಾವೆಲ್ಲ ವಿರೋಧ ಮಾಡಿದ್ವು, ಇದು ಮಾಡಿಕೂಡ್ದು ಅಂತ. ಅವತ್ತು ನಮ್ಮ ಪುಣ್ಯಕ್ಕೆ ಎಲ್ಲ ಪಾರ್ಟಿಯವರು ಮಾಡಿದ್ರು. ಅವತ್ತು ಕಾಂಗ್ರೆಸ್ನವ್ರು ವಿರೋಧ ಮಾಡಿದರು, JDSನವ್ರು ವಿರೋಧ ಮಾಡಿದರು, ಪರಮೇಶ್ ಅವರು ವಿರೋಧ ಮಾಡಿದರು, ರಾಜಣ್ಣು ವಿರೋಧ ಮಾಡಿದರು. ಅವತ್ತು ನಾವು ತಗೊಂಡು ಸುದೈವ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗ ನಾನು ಇದನ್ನು ಭಾಳ ಸ್ಟ್ರಾಂಗಾಗಿ ಪ್ರತಿಪಾದಿಸಿ ಈ ಯೋಜನೆ ಸಾಧ್ಯ ಇಲ್ಲದ ಯೋಜನೆ, ಅವೈಜ್ಞಾನಿಕವಾದ ಯೋಜನೆ, ಇದು ಮಾಡಿಕೂಡ್ದು ಅಂತೇಳಿ ಒತ್ತಾಯ ಮಾಡಿ ಆ ಯೋಜನೆಗೆ ಏನು ಹಣ ಇಟ್ಟಿದ್ರು ಅದನ್ನೇ ನಮ್ಮ ನಾಲೆ ವಿಸ್ತರಣೆ ಮಾಡಿ, ನಾಲೆನ ಅಭಿವೃದ್ಧಿ ಮಾಡಿ ಹೆಚ್ಚು ನೀರು ಹರಿಯಂಗೆ ಮಾಡಿ ಅಂತ. ಯಾಕೆಂದರೆ ನಮಗೆ ಮೊದಲೇ 2000 ಕ್ಯೂಸೆಕ್ಸ್ ನೀರು ಹರಿಬೇಕು ಅಂತಿತ್ತು. ಆದರೂ ನಾವು ಯಾವತ್ತೂ 600, 700, 800 ಕ್ಯೂಸೆಕ್ಸ್ ಮೇಲೆ ನೋಡಿರಲಿಲ್ಲ. ಅದನ್ನು ಡೆವಲಪ್ ಮಾಡಿ, ಅದನ್ನು ಮಾಡರ್ನೈಸ್ ಮಾಡಿ 3000 ಕ್ಯೂಸೆಕ್ಸ್ವರೆಗೆ ಪ್ಲ್ಯಾನ್ ಮಾಡಿ ಸುಮಾರು 2000 ಕ್ಯೂಸೆಕ್ಸ್ ಹರಿಯಂಗೆ ಮಾಡಿ ನಾವೇನು ಕುಣಿಗಳಿಗೆ ನೀರು ಕೊಡಬೇಕಾಗಿತ್ತು ಅಷ್ಟೂ ನೀರನ್ನು ನಾನು ಉಸ್ತುವಾರಿ ಸಚಿವನಾಗಿ ಕೊಟ್ಟಿದ್ದೀನಿ. ಎಲ್ಲ ರೆಕಾರ್ಡಲ್ಲಿದೆ, ಆಮೇಲೆ ಒಪ್ಕೊಂಡಿದ್ದಾರೆ. ಗ್ರಾವಿಟೇಷನಲ್ಲಿ ಕುಣಿಗಳಿಗೆ ನೀರು ಹೋಗುತ್ತೆ, ಅದರಲ್ಲಿ ಯಾವ ಬಾಧ್ಯತೆಯೂ ಇಲ್ಲ. ಇಲ್ಲಿ ಹುನ್ನಾರ ಏನಂದರೆ ಅದರಿಂದ ಮುಂದಕ್ಕೆ ನೀರು ತೊಗೊಂಡು ಹೋಗಲಿಕ್ಕೆ ಇವರು ಯೋಚನೆ ಮಾಡಿದರು. ನಿಮಗೆ ಹೇಳಿರ್ತೀನಿ, ಬೇಸಿನ್ಗೂ ಹೇಮಾವತಿ ಯೋಜನೆಗೂ ಸಂಬಂಧ ಇಲ್ಲ. ಬೇಸಿನ್ ಪ್ರಶ್ನೆ ಬಂದಿರೋದು ಟ್ರಿಬ್ಯುನಲಲ್ಲಿ. ಟ್ರಿಬ್ಯುನಲ್ ಟ್ರಾನ್ಸ್ ಬೇಸಿನನ್ನು ಒಪ್ಪಿಲ್ಲ, ಒಂದು ಬೇಸಿನಿಂದ ಇನ್ನೊಂದು ಬೇಸಿನ್ಗೆ ನೀರಾವರಿಗೆ ನೀರು ತೊಗೊಂಡೋಗ್ಬಾರ್ದು ಅಂತ. ಹೇಮಾವತಿ ಪ್ರಾಜೆಕ್ಟ್ ಆಗಿದ್ದು 2-3 ತಾಲೂಕೇನು ಡ್ರಾಟ್ ಪ್ರಾಬ್ಲಮ್ ಇತ್ತು ತುಮಕೂರು ಜಿಲ್ಲೆಯಲ್ಲಿ. ಡಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮಲ್ಲಿ ಆಗಿರೋ ಯೋಜನೆ. ಗುಬ್ಬಿ, ತುರುವೇಕೆರೆ, ತಿಪ್ಟೂರು ರೂರಲ್ ಕುಣಿಗಳನ್ನ ಪ್ರಮುಖವಾಗಿ ಇಟ್ಕೊಂಡು ಮಾಡಿದ್ದು. ಅಲ್ಲಿ ನಾವು ಬೆಳೆಗೆ ನೀರು ಕೊಡಬೇಕಾಗಿತ್ತು. ಶುರುವಿನಲ್ಲಿ 7 ಲಕ್ಷ ಎಕರೆ ಕೊಡ್ತೀವಿ ಅಂದ್ವಿ, ಆಮೇಲೆ 5 ಲಕ್ಷಕ್ಕೆ ಇಳಿಸಿದ್ವಿ, ಆಮೇಲೆ ಇನ್ನೂ ಕಡಿಮೆ ಆಯಿತು. ಯಾವಾಗ ಕುಡಿಯೋ ನೀರಿಗೆ ಬೇರೆ ಬೇರೆ ಪಟ್ಟಣಗಳನ್ನ ಸೇರಿಸ್ತಾ ಬಂದ್ವಿ. ಕ್ವಾಂಟಮ್ ಆಫ್ ಕಲ್ಟಿವೇಷನನ್ನು ಕಡಿಮೆ ಮಾಡಿದ್ವಿ. ದುರ್ದೈವ ತುಮಕೂರ್ದು ಇವತ್ತವರೆಗೆ ನಾವು ಕಮ್ಯಾಂಡನ್ನು ಡೆವಲಪ್ಪೇ ಮಾಡಿಲ್ಲ. ಇರಿಗೇಷನ್ಗೆ ನೀರೇ ಕೊಟ್ಟಿಲ್ಲ ನಾವು. ಕನಿಷ್ಠ ಈಗೇನು ಅವ್ರ ಪ್ರಕಾರ 3.25 ಲಕ್ಷ ಎಕರೆಗೆ ನೀರು ಕೊಡಬೇಕು, 10 ಎಕರೆಗೂ ನಾವು ಕೊಟ್ಟಿಲ್ಲ. ಡೆವಲಪ್ಡ್ ಕಮ್ಯಾಂಡು ಕೆರೆಗಳೇನಿತ್ತು, ಕೆರೆಗಳಿಗೆ ನೀರು ಬಿಟ್ಬಿಟ್ಟು ನಾವು ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಬಂದಿದ್ದೀವಿ. ಕೆರೆ ನೀರು ಬಿಡೋ ಯೋಜನೆ ತುಮಕೂರಿಗಿರಲಿಲ್ಲ, ನಾಗಮಂಗಲಕ್ಕೆ ಮಾತ್ರ ಇತ್ತು. ನಾಗಮಂಗಲ ತಾಲೂಕಲ್ಲಿ ಕೆರೆ ತುಂಬೋದು. ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಗುಬ್ಬಿ ತಾಲೂಕಲ್ಲಿ ನಾವು ಒಂದು ಕ್ರಾಪು, ಒಂದು ಸೆಮಿ ಡ್ರೈ ಕ್ರಾಪ್ಗೆ ನೀರು ಕೊಡಬೇಕು ಅಂತೇಳಿ ಕಮ್ಯಾಂಡ್ ಡೆವಲಪ್ ಮಾಡಬೇಕಿತ್ತು. ತುರುವೇಕೆರೆ ತಾಲೂಕಲ್ಲಿ ಡೆವಲಪ್ ಮಾಡಿ ಇವತ್ತರೆಗೂ ಅದು ಆಗಲೇ ಇಲ್ಲ. ಆ ನೀರು ಏನು ಬರಬೇಕಾಗಿತ್ತು ನಮಗೆ ಬಂದೂ ಇಲ್ಲ. 24 ಚಿಲ್ಲರೆ TMCಲಿ ನಮಗೆ ನೀರು ಸಿಗೋದೆ 17 ಚಿಲ್ಲರೆ TMC ನೀರು ಸಿಗುತ್ತೆ. ನಾಗಮಂಗಲ, KR ಪೇಟೆ ತಾಲೂಕು ಹೋಗ್ತಾ 17.6 TMC ನೀರನ್ನೇ ನಾವು ಬಳಸೋಕ್ಕಾಗಿರಲಿಲ್ಲ. ಕ್ರಾಪ್ಗಂತೂ ನಾವು ನೀರು ಕೊಟ್ಟಿಲ್ಲ. ಈಗಿರುವಾಗ ನೀರನ್ನು ನೀವು ಆಚೆ ಕೊಡಲಿಕ್ಕೆ ನಿಮ್ಮ ಹತ್ರ ನೀರಿಲ್ಲದೆ ಅನ್ನೋ ಪ್ರಶ್ನೆಯನ್ನು ನಾವು ರೈಸ್ ಮಾಡ್ತೀವಿ. ಅವತ್ತು ಯಾವ ಅಧಿಕಾರಿಗಳು ಇವತ್ತಿದೆ ಅಂತ ವಾದ ಮಾಡ್ತಾರೆ,
ಅವತ್ತೇ ನೀರಿಲ್ಲ ಅಂದರು. ಒಂದು ಡ್ರಾಪ್ ನೀರು ಉಳಿದಿಲ್ಲ ಹೇಮಾವತಿನಲ್ಲಿ. 100% ಅಲೋಕೇಶನ್ ಮಾಡಿಬಿಟ್ಟಿದ್ದೇವೆ. ಇವರೇ ಇವತ್ತೇನು ಮಾಡಿರೋ, ಶಿವಕುಮಾರ್ ಕರೆದು ಎದುರಿಸಿದ ತಕ್ಷಣ ಇಷ್ಟು ನೀರು ಸೇವ್ ಆಗುತ್ತೆ, ಯು ಕ್ಯಾನ್ ಡೈವರ್ಟ್. ಕುಣಿಗಲ್ಗೆ ಕೊಟ್ಟರು 3 TMC ನೀರನ್ನು ನೀವು ಡೈವರ್ಟ್ ಮಾಡ್ಬೋದು ಅಂತ ವಾದ ಮಾಡಿದ್ರು. ಕುಣಿಗಲ್ ಕೂಡ ನನ್ನನ್ನು ಯಾರು ತಪ್ಪು ತಿಳ್ಕೊಳ್ದೇ ಇದ್ದರೆ ಒರಿಜಿನಲ್ ಹೇಮಾವತಿ ಕೆನಾಲಲ್ಲಿ ಕುಣಿಗಲ್ಲೆಲ್ಲ ಸೇರಲಿಲ್ಲ. ಕಾಲಕ್ಕೆ ಒತ್ತಡಗಳಿಗೆ ಒಳಗಾಗಿ ಅದನ್ನು ಸೇರಿಸ್ಕೊಂಬಂದಿದ್ದು ಬಿಟ್ಟರೆ ಹೆಬ್ಬೂರು ನಾಗವಲ್ಲಿನೇ ನಮ್ಮದು ಟೈಲ್ಯಾಂಡ್ ಇದ್ದಿದ್ದು. ಅದನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ಇವತ್ತು 3 TMC ಅಂತ ಅಲ್ಲಿ ಪ್ರೊಜೆಕ್ಟ್ ಮಾಡಿರು. ಸಿರಾ ತಾಲೂಕು ಕೂಡ ಒರಿಜಿನಲ್ ಪ್ರಾಜೆಕ್ಟ್ ಇರಲಿಲ್ಲ, ಅಲ್ಲಿಗೆ 1 TMCನ ಡೈವರ್ಟ್ ಮಾಡಿಕೊಂಡ್ರು. ನಾವು ಅದನ್ನು ಕೂಡ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿರು. ಇವತ್ತು ಮೊದಲೂರು ಕೆರೆ, ಆ ಕೆರೆ, ಈ ಕೆರೆ ಅಂತ ಹೇಳ್ಬಿಟ್ಟು ಮೋರ್ ದ್ಯಾನ್ 1 TMC ನೀರನ್ನ ಅಲ್ಲಿ ಡೈವರ್ಟ್ ಮಾಡ್ಕೊಂಡಾಗ ನೀರೇ ಇಲ್ಲದ ಪ್ರಾಜೆಕ್ಟಲ್ಲಿ, ನೀರೇ ಇಲ್ಲ ಅಂತ ನೀವು ಎಂಡಾಸ್ಮೆಂಟ್ ಕೊಟ್ಟಿರೋ ಪ್ರಾಜೆಕ್ಟಲ್ಲಿ ನೀರನ್ನು ಹೇಗೆ ಆಚೆ ಡ್ರೈವ್ ಮಾಡ್ತೀರಿ? ಒಂದು ಆ ಸೋ ಮಚ್ ಆಫ್ ಪ್ರೆಷರಲ್ಲಿ ಅಷ್ಟೊಂದು ವಾಲ್ಯೂಮ್ ಆಫ್ ವಾಟರ್ ನೀರನ್ನ ನೀವು ಡೈವರ್ಟ್ ಮಾಡಿದ್ರೆ ನಿಮಗೆ ಗೊತ್ತಿರಬೇಕು, ನೀರು ಮತ್ತು ಪವರ್, ಅಲ್ಲಿ ವೋಲ್ಟೇಜ್ ಅಂತೀವಿ, ಇಲ್ಲಿ ಪ್ರೆಷರ್ ಅಂತೀವಿ. ಆ ಸ್ಪೀಡಲ್ಲಿ ಬಂದು ಅಷ್ಟು ವಾಲ್ಯೂಮ್ ಬಂದ್ರಷ್ಟೇ ಮುಂದಕ್ಕೆ ಬಂದು ನಾವು ಸೂಚನೆ ಮಾಡಿದಷ್ಟು ನೀರು ನಿಗದಿಯಾದ ಸ್ಥಳಕ್ಕೆ ತಲುಪಲಿಕ್ಕಾಗುತ್ತೆ. ಆ ನೀರನ್ನ ನೀವು ಅದರ ಸ್ಪೀಡ್ ಕಟ್ ಮಾಡಿದರೆ, ಪ್ರೆಷರ್ ಕಟ್ ಮಾಡಿದ್ರೆ ತುಮಕೂರಿಗೆ ಸದಾಕಾಲ ನೀರು ಬರೋದೇ ಡೌಟು. ಹಾಗಾಗಿ ಈ ಯೋಜನೆನ ಅವ್ರು ಮಾಡಬಾರ್ದು, ಕೆಟ್ಟ ಹಠಕ್ಕೆ ಮಾಡ್ತಾವ್ರೆ. ನಿಜ, ನೀವು ಯಾಕೆ ಮಾತಾಡಲಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆಯಲ್ಲಿ ಫಸ್ಟು ಮಾತಾಡಿದ್ದು ನಾನೇ ಪ್ರೆಸ್ ಮೀಟ್ ಮಾಡಿ ಇದು ಮಾಡೋಕ್ಕೆ ಬಿಡಕೂಡ್ದು ಅಂತ. ನನಗೆ ನೋವೇನು ಅಂದರೆ ಅವತ್ತು ನನ್ನ ಜೊತೆಲಿದ್ದರೂ ಕೆಲವು ರಾಜಕಾರಣಿಗಳು ಪ್ರೆಸ್ ಮೀಟಿಗೆ ಬರಲಿಲ್ಲ. ನಮಗೇನು ಸಂಬಂಧ ಇಲ್ಲ ನಂಗೆ ನಡ್ಕೊಂಡಿದ್ದು, ನನಗೆ ಮನಸ್ಸಿಗೆ ನೋವಾಗಿ ನಾನು ಬರೋದಿಲ್ಲ ಅಂದೆ. ಎರಡನೇದು, ಇವತ್ತು ಇಲ್ಲಿ ಲೀಡರ್ಶಿಪ್ ಬೇಕು. ನಾವು ತಿಳ್ಕೊಂಡಿದ್ದೀವಿ MP ಶುಡ್ ಲೀಡ್. ಅವತ್ತು ಬಸವರಾಜು MP ಆಗಿದ್ದಾಗ ಲೀಡ್ ಮಾಡ್ತಿದ್ರು ಏನೋ, ಮುಂಚೂಣಿಲಿ ಇರ್ತಿದ್ರು. ಇವತ್ತು ಅದೇ MP ನಾನು ವಿರೋಧ ಇದ್ದೀನಿ ಅಂತಾರೆ, ಹೋರಾಟಕ್ಕೆ ಬರಲ್ಲ ಅಂತಾರೆ. ಹೋರಾಟಕ್ಕೆ ಬರಲಾರ್ದಷ್ಟು ಅಧಿಕಾರ ಅವ್ರಿಗಿದ್ದರೆ ಸ್ಟಾಪ್ ಮಾಡಲಿ, ಇಲ್ಲ ಹೋರಾಟಕ್ಕೆ ಬರಲಿ. ನಾನು ಬಂದು ಕರೆದಾಗ ನಾನು ಅಷ್ಟೇ ಕೇಳಿದೆ, ಆಯ್ತಪ್ಪ ಎಲ್ಲ ಸೇರಿ MP ಮಾಡಿದ್ದೀವಲ್ಲ, ಅವ್ರನ್ನೂ ಕರೀರಿ, ನಾವು ಜೊತೆಲಿ ಬರ್ತೀವಿ, ನಿಂತ್ಕೋತೀವಿ, ಯಾಕೆ ಬರಲ್ಲ? ಅದರಲ್ಲೇನು ದೊಡ್ಡಸ್ತಿಗೆ? ನಮ್ಮ ಪಕ್ಷಕ್ಕೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ, ನನ್ನ ಜಿಲ್ಲೆಗೆ ಅನ್ಯಾಯ ಆಗ್ತಿದೆ ಅಂದಾಗ ಪವರ್ ಇದ್ದರೆ ಪವರ್ ಬಳಸ್ಲಿ, ಪವರ್ ಇಲ್ಲ ಅಂದರೆ ಹೋರಾಟಕ್ಕೆ ಬರಲಿ, ಆಗುತ್ತೋ ಬಿಡುತ್ತೋ. ಆಮೇಲೆ ಈ ಸೆಲೆಬ್ರಿಟಿ ಇವತ್ತು ಅವ್ರು ಬಂದರೆ ಅದರ ಆಯಾಮನೇ ಬೇರೆ ಆಗುತ್ತೆ. ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಕೂತಿದ್ದಾರೆ ಹೋರಾಟಕ್ಕೆ ಅಂದರೆ ಗತಿನೇ ಬೇರೆ ಆಗುತ್ತೆ. ವಿ ಸೋಮಣ್ಣ ಬಂದರೆ ನೀವು ಬರ್ತೀರಾ ಸರ್? ವಿ ಸೋಮಣ್ಣ ಬಂದರೆ ನಾನು ಬರ್ತೀನಿ. ವಿ ಸೋಮಣ್ಣ ಜವಾಬ್ದಾರಿ ತೊಗೊಂಡು ಲೀಡ್ ಮಾಡಿದ್ರೆ ನಾನು ಬರ್ತೀನಿ. ನನಗೂ ಜಿಲ್ಲೆ ಮೇಲೆ ಆಸಕ್ತಿ ಇದೆ. ಓಟ್ ಹಾಕಿಸ್ಕೊಳಕ್ಕೊಬ್ರು, ಹೋರಾಟ ಮಾಡೋಕ್ಕೊಬ್ರು ಅನ್ನೋ ಸ್ಥಿತಿ ನಿರ್ಮಾಣ ಆದರೆ ನಾವು ಬರಲ್ಲ. ಅವರು ನನ್ನ ಪ್ರಶ್ನೆ ಮಾಡಿದಾಗ ಸರ್ ಪ್ರೆಸ್ ಮೀಟ್ನಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಬರಲ್ಲ ಅಂದಿದ್ದಾರೆ. ಸೆಂಟ್ರಲ್ ಮಿನಿಸ್ಟ್ರ್ ಆದರೆ ಅಂದರೆ ಸ್ಟೇಟ್ ನಮ್ಗೆ ವಿರುದ್ಧವಾಗಿದ್ದಾಗ ಸೆಂಟ್ರಲ್ ಮಿನಿಸ್ಟ್ರು ಅದಕ್ಕೆ ಹೋರಾಟಕ್ಕೆ ಬರಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಡೈರಿ ಎಲೆಕ್ಷನ್ ಸುದ್ದಿಗೆ ಬರಲ್ಲ, ಸೆಂಟ್ರಲ್ ಮಿನಿಸ್ಟ್ರು DCC ಬ್ಯಾಂಕ್ ಸುದ್ದಿಗೆ ಬರಲ್ಲ. ಪಕ್ಷ ಹೆಂಗೆ ಉಳಿಯುತ್ತೆ? ಈ DCC ಬ್ಯಾಂಕ್ ಚುನಾವಣೆ ಆಗ್ತವೆ, ಸೊಸೈಟಿ ಎಲೆಕ್ಷನ್ಗಳಾಗಬೇಕು, ಅಲ್ಲಿಂದ DCC ಬ್ಯಾಂಕ್ ಪ್ರತಿನಿಧಿ ಬರಬೇಕು. ನಾನು ಸೆಂಟ್ರಲ್ ಮಿನಿಸ್ಟ್ರಪ್ಪ, ಬರಲ್ಲ. ಮತ್ತು ಯಾರು ಮಾಡೋರು? ನಮಗೆ ಅಂತೇವಲು ನಾವ್ಯಾಕೆ ಕೇಳ್ಕೋಬೇಕು ತಲೆ ಮೇಲೆ? ನೀನು ಅದರ ಫಲ ಊಟ ಮಾಡೋ ಮನುಷ್ಯ ನಾನು ಯಾತಕ್ಕೂ ಬರಲ್ಲ ಅಂತ ನಿರ್ಧಾರ ತಗೊಂಡು ನಮಗೇನು? ಮತ್ತು ನಮ್ಮನ್ನು ಬ್ರ್ಯಾಂಡ್ ಬೇರೆ ಮಾಡೋರು, ನಾವೆಲ್ಲ ವಿರೋಧ ಮಾಡೋದು ಅಂತ. ಈ ಸ್ಥಿತಿಲಿ ನಾವ್ಯಾಕೆ ಬಂದು ನಿಂತ್ಕೋಬೇಕು? ಜಿಲ್ಲೆ ಜನಕ್ಕೆ ನಾನು ಕೇಳೋದಿಷ್ಟೇ, ನಾನು ಪ್ರೆಸ್ ಮೀಟ್ ಮಾಡಿದ ದಿವಸ ಜೊತೆಯಲ್ಲಿದ್ದವರೇ ಯಾರು ಸಹಕರಿಸದೆ ಹೋದಾಗ ನಾವು ಹೇಳ್ಕೊಂಬಂದು ಈ ಜಿಲ್ಲೆ ಮಕ್ಕಳಿಗೆ ಯಾರಿಗಾರು ಪುರಸ್ಕರಿಸಿ, ಇಲ್ಲದ್ರೆ ಮುಂದೆ ಇಂಥ ಹೋರಾಟಗಳಿಗೆ ನಮಗೆ ಶಕ್ತಿ ಇರಲ್ಲ ಅಂದಾಗ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾರನ್ನ ಜವಾಬ್ದಾರಿ ಇಟ್ಟು ಆಯ್ಕೆ ಮಾಡಿದ್ದೀರಿ ಅವರಿಂದ ಉತ್ತರ ನಿರೀಕ್ಷೆ ಮಾಡಿ.